ಬೆಳಗವಾಡಿ ಗ್ರಾಮದ ರಾಜಯ್ಯನ ಮಾವಿನ ತೋಟಕ್ಕೆ ಬೆಂಕಿ. ಯಾರು ಹೊಟ್ಟೆಗಿಚ್ಚಿಗೆ ಬೇಕು ಬೇಕು ಅಂತ ಬಂದು ಎಲ್ಲ ಇಕ್ಕಿ ಈ ತರ ಮಾಡವ್ರೆ. ನಮ್ಮ ಮನ್ಗಿದಾಗೆ ಬೆಂಕಿ ಇಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ರು ಸರ್? ಬೇಕು ಅಂತಾನೆ ಹೊಟ್ಟೆವ್ರಿಗೆ ಮಾಡಿರೋದು ಸರ್. ನಮ್ಗೆ ಈ ತರ ಅನ್ನ ಈ ಕೆಲಸ ಮಾಡವ್ರೆ ಬಡವರು. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಮಾಡೋರಲ್ಲ ಸರ್. ಮಾಗಡಿ ತಾಲೂಕಿನ ಬೆಳಗವಾಡಿ ಗ್ರಾಮದ ರೈತ ರಾಜಯ್ಯ ಬಿನ್ ತಿಮ್ಮಯ್ಯ ಅವರಿಗೆ ಸೇರಿರುವ ಸರ್ವೆ ನಂಬರ್ 63/1ಕ್ಕೆ ಸೇರಿರುವ ಮಾವಿನ ತೋಟದಲ್ಲಿ ಫಲಭರಿತ ಮಾವಿನ ತೋಟಕ್ಕೆ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ. ರೈತನ ಮನೆಯವರೆಲ್ಲರೂ ಕೂಡ ನೆಂಟರ ಮನೆಯ ಹಬ್ಬಕ್ಕೆ ಬೇರೆ ಊರಿಗೆ ಹೋಗಿದ್ದಂತಹ ಸಮಯ ನೋಡಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ ಅಂತ ನಾಗೇಶ್ ತಿಳಿಸಿದ್ದಾರೆ. ಬೆಂಕಿಯ ಕಿನ್ನಾಲಿಗೆಗೆ ಇಡೀ ತೋಟದಲ್ಲಿದ್ದ 160 ಫಲಭರಿತ ಮಾವಿನ ಮರಗಳು ಮತ್ತು 70 ತೆಂಗಿನ ಮರಗಳು, 40 ಜೆಟ್ ಪೈಪ್, ಕೊಳವೆ ಬಾವಿಗೆ ಅಳವಡಿಸಿದ್ದ ಮೋಟಾರ್ ಮತ್ತು 150 ಮೀಟರ್ ಕೇಬಲ್ ವೈರ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಮಾಗಡಿ ಆರಕ್ಷಕ ನಿರೀಕ್ಷಕರಿಗೆ ದೂರು ನೀಡಿದ್ದು ತೋಟಕ್ಕೆ ಬೆಂಕಿ ಹಚ್ಚಿರುವ ದುಷ್ಕರ್ಮಿಗಳನ್ನ ಬಂಧಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು. ಅಂದಾಜು ರೂಪಾಯಿ 3 ಲಕ್ಷ ನಷ್ಟವಾಗಿದೆ. ಕಂದಾಯ ಅಧಿಕಾರಿಗಳು ಬೆಂದು ಹೋಗಿರುವ ನಮ್ಮ ತೋಟಕ್ಕೆ ಭೇಟಿ ನೀಡಿ ಪರಿಹಾರ ಕೊಡಿಸಿಕೊಡುವಂತೆ ತಹಸೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ತಾಲೂಕಿನ ಜನಪ್ರತಿನಿಧಿಗಳು ಸಂಕಷ್ಟದಲ್ಲಿರುವ ನಮ್ಮ ಕುಟುಂಬಕ್ಕೆ ನೆರವಾಗಬೇಕು ಅಂತ ನಾಗೇಶ್ ತಿಳಿಸಿದ್ರು. ಈ ತೂನ್ ಸಸಿ 150, ಮಾವಿನ ಗಿಡ 200, ಕೇಬಲು, ಮೋಟ್ರು ಎಲ್ಲ ಬೆಂದು ಇದಾಗದೆ, ಬಂಶ ಇದ್ದೋಗದೆ. ನಾವು ನಾವು ಇರಲಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದೋ. ಬರೋದಕ್ಕೆ ಯಾರೋ ಹೇಳಿ ನನ್ನ ಮಗನಿಗೆ ಫೋನ್ ಹಾಕಿ ನಮ್ಮ ಮಗ ನಾವು ಇದು ಮಾಡೋದಕ್ಕೆ ಬಂದು ಮನೆಯನ್ನು ನಾವು ತೋಟತವಿರೋದು ನಮಗೆ ಅಷ್ಟಕ್ಕೆಲ್ಲ ಬಂದು ಇದು ಮಾಡುವಾಗ ನಾವು ಕೆಡಿಸಿ ನಾವು ಮಾಡುವಾಗ ಇನ್ನೂ ಉರಿತಾದೆ. ನೀವು ಬಂದು ನೋಡಿ. ಈಗೆಲ್ಲ ಏನೆಲ್ಲ ನಾಶ ಆಗಿದೆ ಸರ್? ಇವಾಗ ಅದೇ ಒಂದು 150 ಮಾವಿನ ಗಿಡ, ಇದು ತೌನ್ ಸಸಿ 200 ಕೂಡ ಮಾವಿನ ಗಿಡ, ಆದರೆ 20 ವರ್ಷದವು. ಆಮೇಲೆ ಇವು ತೌನ್ಸ್ಗಳು ಬಂದು ನೋಡಿ 250 ಗಿಡ. ಮೋಟ್ರು ಎಲ್ಲಿ ಇದಾಗ್ಬಿಡೋದು ಬೆಂದು. ಪೈಪ್ಗಳು ಇನ್ನು 100 ಪೈಪ್ಗಳು ಬೆಂದೋಗವೆ. ಕೇಬಲು, ಮೋಟ್ರ್ ಇದೇ ಇಲ್ಲ, ಎಲ್ಲ ಬೆಂದೋಗ್ಬಿಟ್ಟದೆ. ಸ್ಟಾರ್ಟ್ ಗೀಟ ಎಲ್ಲ ಯಾಕೆ ಈ ಥರ ಆಯಿತು ಅನ್ನೋದೇನಾದ್ರು? ಯಾರು ಹೊಟ್ಟೆಗಿಚ್ಚಿಗೆ ಬೇಕು ಬೇಕು ಅಂತ ಇಲ್ಲ, ನಾವು ತೋಟವಿರೋದು, ನಾವು ಇರಲಿಲ್ಲ ಅವಾಗ ಬಂದು ಎಲ್ಲ ಇಕ್ಕಿ ಈ ಥರ ಮಾಡವ್ರೆ. ತಾವೆಲ್ಲೋಗಿದ್ರೆ ಸರ್? ನಾವು ನೆನ್ನೆ ಯಾರು ರಾಮನರ ಎಲ್ಲೋ ಯಾರು ಇದ್ರು ಏನ್ಕೋ ಹೋಗಿದ್ದೋ. ನಮ್ಮ ಮಗನಿಗೆ ಫೋನ್ ಹಾಕಿ ಈ ತರ ಬೇಕು ಅಂತ ಹೊಟ್ಟೆವರಿಗೆ ಮಾಡವ್ರೆ. ಅವಾಗ ನಮಗೆ ಫೋನ್ ಹಾಕಿ ನಾವು ಅವಾಗ ಬರುವಾಗ ನಾವು ಕೆಡ್ಸಕ್ಕಾಗ ತೋಟದಲ್ಲಿ ಇದ್ದೀವಿ ಸರ್. ಮನೆನೇ ಬೇಯಿಸ್ಬಿಟ್ಟು ನಮ್ಮ ಮನ್ಗಿದಾಗೆ ಬೆಂಕಿ ಇಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಸರ್ ಅಂತ. ನೀವು ನಮ್ಗೆ ಯಾರು ಇದಿಲ್ಲ, ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದು ಅವ್ರೇ ಬಂದು ಮಾಡಿ ನಮ್ಗೆ ಹಿಂಗೆ ಲಯ ಆಗದೆ. ನಮ್ಗೆ ಯಾವ ಒದಗಿಸ್ಕೊಡಿ. ಎಲ್ಲ ಹೋಗ್ಬಿಟ್ಟವೆ. ಮನೇನ ಹತ್ಕೊಂಡ್ ಬೇಯ್ಬೇಕಾದ್ರೆ ನಾವು ತೋಟವಿರೋದು. ಬರೋದ್ ಕಾಲ ಹಿಂಗೆ ಬೆಂದಿ ಅಂತ ಫೋನ್ ಮಾಡುವಾಗ ಮನೇನೆ ಬೆಂದೋಗಿದ್ರೆ ಏನ್ ನಾ ಬರೋದಕ್ಕೆ ಮನೇನೆ ಬೆಂದೋಗೋದು. ನಾವು ಕೆಡ್ಸಿ ಇವರು ಬೆಂಕಿ ಕೆಡ್ಸಕ್ ಆಗ್ಲಿಲ್ಲ ಸರ್. ಇನ್ನ ಮುರಿತಾ ಇದೆ. ಹಂಗಾಗಿ ಹಿಂಗೆಲ್ಲ ಮಾಡಿ ಎಲ್ಲ ಬೆಂದೋಗೋದೆ. ಬೇಕು ಬೇಕು ಅಂತ ಇಕ್ಕವ್ರೆ. ಇಲ್ಲ, ಅದು ಹೆಂಗೇನಾದ್ರು ನಾವು ಗೊತ್ತಾಗಕ್ಕೆ ಇದೇ ಇಲ್ಲ. ಬೇಕು ಅಂತಾನೆ ಮಾಡವ್ರೆ ಸರ್. ಬೇಕು ಅಂತಾನೆ ಹೊಟ್ಟೆವ್ರಿಗೆ ಮಾಡಿರೋದು ಸರ್. ನಾವು ಅವ್ರಕ್ಕೂ ನೋಡಲ್ಲ. ನಮ್ಗೆ ಈ ತರ ಅನ್ನ ಈ ಕೆಲಸ ಮಾಡವ್ರೆ ಬಡವರು. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಕೂಲಿಂದ ಮಾಡ್ಕೊಂಡು ಮಣ್ಗೋಗಿರೋದು ಸರ್. ಯಾರೋ ತೀರೋಗಿರೋದಕ್ಕೆ ಮಾಡಿ ಹೊಟ್ಟೆಗೆ ಕೆಲಸ ಮಾಡೋರಲ್ಲ ಸರ್. ನಾವ್ ಬಂದು ಕೆಡ್ತಿಲ್ಲ ಅಂದ್ರೆ ಮನೇನೆ ಬೆಂದೋಗೋದು. ನಾವಿರೋ ತೋಟದಲ್ಲಿ ಈಗ ಏನಾಗ್ಬೇಕು ಅಂತ ಒತ್ತಾಯ ಮಾಡ್ತಿರತ್ತ? ನಮ್ಗೆ ನೀವು ಬಂದು ಏನ್ ಇದು ಕೊಟ್ಟಿರ್ತೀರಿ? ಸೌಲಭ್ಯ ಇಲ್ಲ ಸರ್. ಎಲ್ಲ ಗಫ್ನ ಆಗೋವೆ. ಬಂದು ನೀವೇ ನೋಡಿ. ಅಧಿಕಾರಿಗಳು ಎಲ್ಲ ಬಂದು MLA ಗಳು ಎಲ್ಲ ಬಂದು ನಮ್ಗೆ ಅದೇನ್ ನೋಡಿ ನಮ್ಗೆ ಮಾಡ್ಬೇಕು.